ನಮಸ್ಕಾರ, ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಮಧುಸೂದನ್. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡೋಣ. ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. 3 ಕ್ಷೇತ್ರಗಳಲ್ಲಿ ಮಧ್ಯಾಹ್ನದವರೆಗೂ ಬಿರುಸಿನಿಂದ ಸಾಗಿರುವ ಮತದಾನ. 1 ಗಂಟೆವರೆಗಿನ ಮಾಹಿತಿ ಪ್ರಕಾರ 45%ಕ್ಕೂ ಹೆಚ್ಚು ಮತದಾನ. ಚನ್ನಪಟ್ಟಣದಲ್ಲಿ 48.15, ಶಿಗ್ಗಾವಿಯಲ್ಲಿ 43.50 ಹಾಗೂ ಬಳ್ಳಾರಿಯಲ್ಲಿ 43.46ರಷ್ಟು ಜನರಿಂದ ಹಕ್ಕು ಚಲಾವಣೆ. ವೇಗವಾಗಿ ಬಂದು ಬೈಕ್ ಸವಾರ ಸೇರಿ 2 ಬೈಕ್ಗಳಿಗೆ ಡಿಕ್ಕಿ, ನಂತರ 3-4 ಪಲ್ಟಿ ಹೊಡೆದ ಹೋಂಡಾ ಕಾರು. ಪವಾಡ ಸದೃಶ್ಯವಾಗಿ ಪಾರಾದ ಚಾಲಕ ಸನಂದ್. ಬೈಕ್ ಸವಾರ ಯತೀಶ್ ಆಸ್ಪತ್ರೆಗೆ ದಾಖಲು. ನಿರ್ಭಯಾ ಫಂಡ್ನಲ್ಲಿ ಬೆಂಗಳೂರು ಸಿಟಿ ಸೇಫ್ ಪ್ರಾಜೆಕ್ಟ್. ಬೊಮ್ಮಾಯಿ ಸರ್ಕಾರದ ಅವಧಿಯಲ್ಲಿ ಯೋಜನೆಯಲ್ಲಾಯ್ತಾ ಮಹಾ ಅಕ್ರಮ. ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಬರೆದ ಪತ್ರದಿಂದಲೇ ಹುಟ್ಟಿದೆ ಅನುಮಾನ. ರಸ್ತೆ ವಿಸ್ತರಣೆಯಲ್ಲಿ ಜಾಗ ಕಳೆದುಕೊಂಡು ಮಾಲೀಕರಿಗೆ ಪರಿಹಾರ ಕೊಡಲು ವಿಳಂಬ. ಕೋರ್ಟ್ ಆದೇಶದಂತೆ ಚಿಕ್ಕಬಳ್ಳಾಪುರ ಎಸಿ ಕಚೇರಿ ಜಪ್ತಿ. ಆಫೀಸ್ನಲ್ಲಿದ್ದ ವಸ್ತು, ವಾಹನ, ಪೀಠೋಪಕರಣಗಳನ್ನು ಸೀಸ್ ಮಾಡಿದ ಕೂಲಿ ಕಾರ್ಮಿಕ. ದೇವಸ್ಥಾನದ ಹಣ ದೇವಾಲಯಕ್ಕೆ ಮೀಸಲಿಡಬೇಕು. ಮುಜರಾಯಿ ಇಲಾಖೆಯಿಂದ ಶೀಘ್ರದಲ್ಲೇ ದೇವಸ್ಥಾನಗಳ ಬಳಿ ನಾಮಫಲಕ ಅಳವಡಿಕೆ. ಹುಂಡಿ ಹಣ ಅನ್ಯ ಧರ್ಮೀಯರಿಗೆ ನೀಡಲಾಗ್ತಿದೆ ಎಂಬ ವದಂತಿ ಹಿನ್ನೆಲೆ ಕ್ರಮ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.